ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಅಂದರೆ ಬೆಳಗ್ಗೆನೂ ಒಂದು ವಿಡಿಯೋ ಮಾಡಿದೆ ನಾನು ಆಲ್ರೆಡಿ ಬುಧವಾರ. ಇವಾಗ ಸಾಯಂಕಾಲ 6 ಕಾಲ ಆಗ್ತಿದೆ. ಇವಾಗ ಮತ್ತೆ ನಾನು ಸಾಯಂಕಾಲ ಲಾಗ್ ಶುರು ಮಾಡಿದ್ದೀನಿ. ಮಳೆ ಬೇರೆ ಬರ್ತಿದೆ ಇವಾಗ. ಪಾಪ ಅವ್ರು ಊರಿಂದ ಬರ್ತಿದ್ದಾರಂತೆ. ನನಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ಊರಿಂದ ಬರ್ತಿದ್ದೀವಿ ಅಂತಂದು ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂದರೆ ಚಳಿಲಿ ಬರ್ತಿದ್ದಾರಲ್ವ, ಜೋರು ಮಳೆ ಅಂತ ಏನೂ ಇಲ್ಲ, ಸುಮ್ಮನೆ ಹಂಗೆ ಜುಬ್ಬು ಥರ ಬರ್ತಾ ಇದೆ. ಬಟ್ ಚಳಿ ಅಂತೂ ತುಂಬಾ ಇದೆ. ಅದಕ್ಕೆ ಚಳಿಲಿ ಬರ್ತಿದ್ದಾರೆ. ಬಂದಿದ ತಕ್ಷಣ ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಸೊ ಸೊಪ್ಪು ತೊಗೊಂಡಿದ್ದೆ, ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ. ಆಮೇಲೆ ತುಂಬ ದಿವಸ ಆಗಿತ್ತು ಅವ್ರು ಬಂದಿರಲೇ ಇಲ್ಲ. ಅವರು ಕರಿತಾನೆ ಇದ್ವಿ, ನಾವು ಬನ್ನಿ ಅಂತ ಬಂದಿರಲಿಲ್ಲ. ಅದಕ್ಕೆ ಇವಾಗ ಬರ್ತಾಯಿದ್ದೀವಿ ಅಂತಂದು ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅವರು. ಯಾರು ಬರ್ತಿದ್ದಾರೆ ಏನು, ಅವ್ರು ಯಾರು ಅಂತಂದು ಹೇಳ್ಬಿಟ್ಟು ನಾನು ಖಂಡಿತವಾಗ್ಲೂ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು. ಸೊ ಇನ್ನು ಬೆಳಗ್ಗೆಯಿಂದ ಬರೀ ಬಟ್ಟೆ ಕೆಲಸ ಮಾಡ್ಕೊಂಡಿದ್ದೆ ನಾನು. ಬಟ್ಟೆ ಕುಚ್ಚು ಕಟ್ಟೋದಿತ್ತು, ಸೀರೆ ಕುಚ್ಚುಗಳೆಲ್ಲ ಕಟ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಅಡುಗೆ ಕೆಲಸ ಏನೂ ಮಾಡಿಲ್ಲ ಇನ್ನೂ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆನ. ಯಾರೆಲ್ಲರೂ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ಕೋತೀನಿ. ಅವ್ರು ಬಂದಾಗ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ಕೋತೀನಿ. ಯಾರು ಬಂದಿದ್ದಾರೆ ಏನು ಅಂತಂದು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಮಾಡಿಡ್ತೀನಿ. ಅವ್ರು ಬಂದಮೇಲೆ ಸ್ವಲ್ಪ ಅನ್ನ ಮುದ್ದೆ ಮಾಡ್ಕೋತೀನಿ. ಮೆಂತೆಕಾಳು ಎಲ್ಲ ನೆನೆಸಾಕಿದ್ದೆ, ಆಮೇಲೆ ದೋಸೆಗೆಲ್ಲ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಸ್ವಲ್ಪ ಇವಾಗ ರುಬ್ಬಬೇಕು ನಾನು. ನನ್ನ ಮಗನೂ ಅಷ್ಟೇ, ಅವ್ರು ಬರ್ತೀನಿ ಅಂದಿದ ತಕ್ಷಣವೇ ಅವನಿಗೂ ಖುಷಿ ಆಯಿತು. ಕೇಳ್ತಾನೇ ಇದ್ದಾನೆ ಆವಾಗಿಂದ, ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತಂದು. ಸ್ವಲ್ಪ ಆಸೆ ಅವನಿಗೆ ಅವ್ರ ಮೇಲೆ. ಅದಕ್ಕೋಸ್ಕರ ಅವ್ನು ಕೇಳ್ತಾನೆ ಇದ್ದಾನೆ, ಎಷ್ಟೊತ್ತಿಗೆ ಬರ್ತಾರೆ ಅಂತಂದು ಕೇಳ್ತಾನೆ ಇದ್ದಾನೆ. ಫೋನ್ ಬಂದಿದ್ದ ತಕ್ಷಣ ಅವರೇ ಮಾಡಿದ್ದಾರೇನೋ ಅಂದ್ಬಿಟ್ಟು ಫೋನ್ ಎತ್ತೋದು ಮಾಡೋದು ಮಾಡ್ತಿದ್ದಾನೆ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗ್ಬೋದು ಅವ್ರು ಬರೋ ಅಷ್ಟರಲ್ಲಿ. ಅವನಿಗೂ ತುಂಬ ಇಷ್ಟ. ಯಾಕೆಂದರೆ ಒಬ್ಬನೇ ಇರ್ತಾನಲ್ವ, ಯಾರೂ ಇರೋದಿಲ್ಲ ಮನೇಲಿ, ಒಬ್ಬನೇ ಇರ್ತಾನೆ, ಬೇಜಾರಾಗಿರುತ್ತಲ್ವ. ಹಿಂಗೆ ಯಾರಾದರೂ ಬಂದರೆ ಅವನಿಗೆ ಖುಷಿ. ಅದಕ್ಕೋಸ್ಕರ ಕೇಳ್ತಾ ಇದ್ದ, ಎಷ್ಟೊತ್ತಿಗೆ ಬರ್ತಾರಂತೆ, ಎಲ್ಲಿದ್ದಾರಂತೆ ಏನು ಅಂತ ಕೇಳ್ತಾನೆ ಇದ್ದ ನನಗೆ. ಸೊ ಇನ್ನೇನು ಬರ್ತಾರೆ ಅಂತ ಹೇಳ್ತಿದ್ದೆ ಅವನಿಗೆ. ಅವನಿಗೂ ತುಂಬ ಖುಷಿ ಆಗ್ಬಿಟ್ಟಿದೆ ಬರ್ತಿದ್ದಾರೆ ಅಂದಿದ್ದಕ್ಕೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ. ಪಾಪ ಟ್ರಾಫಿಕ್ ಬೇರೆ ಐತಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ತುಂಬ ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ. ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಪಾಪ ಗೊತ್ತಿಲ್ಲ. ತುಂಬ ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಅರ್ಧ ಕೆಲಸ ಮುಗಿಸ್ಕೋತೀನಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ನೆನೆಸಿಟ್ಟಿದ್ನಲ್ಲ ಎಲ್ಲ ರುಬ್ಬಿದೆ. ಬೆಳಗ್ಗೆ ದೋಸೆಗೆ ರುಬ್ಬಿಟ್ಟಿದ್ದೀನಿ. ಜೊತೆಗೆ ನೋಡ್ತಾ ಇರ್ಬೋದು ಸೊಪ್ಪು ಸಾರು ಮಾಡಿದ್ದೀನಿ. ಇವಾಗ ಅನ್ನ ಇದೆ ಸ್ವಲ್ಪ, ಅದ್ರ ಜೊತೆ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ನೋಡಿ ಮುದ್ದೆಗಿಟ್ಟಿದ್ದೀನಿ. ಸ್ವಲ್ಪ ಮುದ್ದೆ ಮಾಡಬೇಕು. ಎಲ್ಲ ಬಿದ್ದಿದ್ದಾವೆ ನೋಡಿ, ಇನ್ನು ಎಲ್ಲ ತೊಳ್ಕೋಬೇಕು. ಇದೆಲ್ಲನೂ ಎಲ್ಲ ಊಟ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಮನೇನ ಮಾಡಿ ಮಲ್ಕೋಬೇಕು. ನೆನೆಸಿದ್ನಲ್ಲ ಮೆಂತೆಕಾಳು, ಸೊ ಒಣಗಾಕಿದ್ದೀನಿ ಸ್ವಲ್ಪ. ಯಾಕೆ ಒಣಗಾಕಿರೋದು ಅಂದರೆ ಜಾಸ್ತಿ ಡ್ರೈ ಮಾಡೋದಿಲ್ಲ. ಸ್ವಲ್ಪ ನೀರು ಥರ ಐತಲ್ವಾ, ಈ ನೀರು ಥರ ಇದ್ದರೆ ಮೆಂತೆಕಾಳು ಲೋಳೆ ಥರ ಬಂದ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿ ಸ್ವಲ್ಪ ಡ್ರೈ ಆದಮೇಲೆ ಮೊಳಕೆ ಕಟ್ಟಿಡ್ತೀನಿ. ಆವಾಗ ಚೆನ್ನಾಗಿ ಬರುತ್ತೆ ಮೊಳಕೆ. ಲೋಳೆ ಥರ ಅನಿಸಲ್ಲ, ಆವಾಗ ಚೆನ್ನಾಗಿ ಬರುತ್ತೆ ಆವಾಗ. ಇವಾಗ ಸ್ವಲ್ಪ ನೀರಿದೆ, ಅದಕ್ಕೆ ಬಸೆ ಹಾಕ್ಬಿಟ್ಟು ಈ ಥರ ಒಣಗಾಕಿದ್ದೀನಿ. ನೋಡಿ ನೀರು ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿದೆ, ಅದಕ್ಕೇ ಇಷ್ಟು ಮಾಡಿಕೊಂಡ್ರೆ ಒಂದು ವಾರ ಆಗುತ್ತೆ ನಮಗೆ. ಸೊ ಅಡುಗೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಆಯಿತು, ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾ ಇದ್ದೀವಿ. ಯಾರೋ ಬರ್ತಾರೆ ಅಂತ ಹೇಳಿದ್ನಲ್ವ, ಅವರು ಅವ್ರ ರಿಲೇಷನ್ ಮನೇಲಿ ಉಳ್ಕೊಂಡಿದ್ದಾರೆ. ಅಂದರೆ ತುಂಬ ಮಳೆ ಬರ್ತಿತ್ತಲ್ವ, ಸೊ ಅವ್ರ ಮನೆಗೆ ಹೋಗಿದ್ದಾರೆ. ಈ ಮಳೇಲಿ ಬರೋಕ್ಕಾಗೋದಿಲ್ಲ, ಬೆಳಗ್ಗೆ ಬರ್ತೀವಿ, ಅಡುಗೆ ಏನೂ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅಂದರೆ ಅವ್ರು ಬರ್ತಾರೆ ಅಂದ್ಬಿಟ್ಟು ಸಾಂಬಾರು ಜಾಸ್ತಿ ಮಾಡಿ ಇಟ್ಟಿದ್ದೀನಿ ನಾನು. ಇವಾಗ ನೈಟು ಬರ್ತಾರೆ ಅಂತಂದು ಹೇಳ್ಬಿಟ್ಟು ಜಾಸ್ತಿ ಮಾಡಿದೆ. ಬಟ್ ಅವರು ಬರ್ತಾಯಿಲ್ಲ. ಅದಕ್ಕೆ ಮುದ್ದೆ ಅನ್ನ ಏನು ಮಾಡಬೇಡ, ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಬರ್ತೀವಿ
ಇವಾಗ ಬರೋಕ್ಕಾಗಲ್ಲ ನೈಟು ಅಂತ ಫೋನ್ ಮಾಡಿದರು. ಅದಕ್ಕೆ ಇವಾಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೇಕು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗೇ ನೈಟೇ ಬರ್ತಾರೆ ಅಂತ ನಾನು ದೋಸೆಗೆ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಮಿಸ್ ಆಯಿತು. ಸೊ ಇವಾಗ ಮುದ್ದೆ ಅದು ಮಾಡಬೇಕು, ಇಟ್ಟಿದ್ದೀನಿ ಇವಾಗ ಫ್ರೆಂಡ್ಸ್. ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಕೊಟ್ಟೆ ಕೊಟ್ಟೇನು ಬಿಡ್ರೆ ನನಗೆ ಸರಿ ಕೊಡ್ತೀನಿ. ದಿನ ಬರ್ತೀಯಾ? ಬರ್ದಿ ತಗ ದಿನ ಕಾಯಿನಿಲ್ಲ ಅದ ಬಾ ಇದ ಕೊಡ್ತಮ್ಮ. ಕೊಡ್ಲಿಲ್ಲ ಅಂತೀಯವ ಅದಕ್ಕೆ ಸುಮ್ಮನೆ ಹೇಳಿದ್ದೆವ. ಇವರು ನಮ್ಮ ಯಜಮಾನ ತಮ್ಮ, 3ನೇವರು ರಾಜಣ್ಣ ಅಂತ. ಇವಳು ಅವ್ರ ತಂಗಿ, ಅವ್ರ ಯಜಮಾನ್ರು ಮೌನೇಶಣ್ಣ ಅಂತೇಳಿ. ನೆನ್ನೆ ಹೇಳ್ತಾ ಇದ್ನಲ್ಲ ಬರ್ತಾರೆ ಅಂತ. ನೋಡಿ ಇವರು ಉಷಾ, ರಾಜಣ್ಣ ಅವರ ಮಿಸ್ಸಸ್ಸು. ಅವ್ರು ನಮ್ಮ ಯಜಮಾನ್ರ ತಮ್ಮ, ಅವ್ರ ಮಿಸ್ಸಸ್ ಇವಳು ಉಷಾ ಅಂತೇಳಿ ಇವ್ರ ಹೆಸರು. ಬೆಳಗ್ಗೆ ಬಂದಿದ್ದಾರೆ, ಇವಾಗ ಹೊರಡ್ತಾ ಇದ್ದಾರೆ, ತಿರುಪತಿಗೆ ಹೋಗ್ಬೇಕು ಅಂತ. ಇವ್ರು ದೊಡ್ಡವ್ರು ನಮ್ಮ ಮನೆಯವರು, ಇವ್ರು 3ನೇವರು. ತಿರುಪತಿ ಹೊರಟಿದ್ದಾರೆ. ಅಲ್ಲ, ಇವಳು 4ನೇಳು. ಇವಳು 4ನೇಳು, ಇವಳು ಹಿಂದೆ ಒಬ್ರಿದ್ದಾರೆ. ನೋಡಿ ಇದೇ ಬ್ಲೌಸು ಹೊಲ್ದಿದ್ದು, ತುಂಬ ಚೆನ್ನಾಗಿ ಬಂದಿದೆ ಅವ್ಳಿಗೆ ಬ್ಲೌಸು. ತುಂಬ ಚೆನ್ನಾಗಾಗಿತ್ತು, ಫಿಟ್ಟಿಂಗ್ ಎಲ್ಲನೂ ಕರೆಕ್ಟಾಗಿ ಆಗಿದೆ ಅವ್ಳಿಗೆ ಬ್ಲೌಸ್ಗೆ. ಅಯ್ಯೋ ಇವಳಬ್ಳು, ಸುಮ್ಮನೆ ಇರೋದ್ನ ಬೇಡ. ಮದುವೆಗೆ ನೋಡೋಣ. ಮುಂದ್ಕೊಂಡು ಕೊಡೋಣ. ಸೊ ಹೋದ್ರು ಫ್ರೆಂಡ್ಸ್ ಅವರು. ಹೋಗಿ ಆಟ ಹತ್ತಿಸ್ಬಿಟ್ಟು ಬಂದೆ ನಾನು. ಉಷಾ ಅವ್ರ ಅಣ್ಣ ಅವ್ರ ಮನೇಲಿ ಉಳ್ಕೊಂಡಿರೋದು. ನಮ್ಮ ಮನೆಗೆ ಬೆಳಗ್ಗೆ 7 ಗಂಟೆಗೆ ಬಂದರು, 8:15ಗೆಲ್ಲ ಹೊರಟ್ಬಿಟ್ರು. ಯಾಕೆಂದರೆ ಟ್ರೈನ್ ಆಲ್ರೆಡಿ ಬುಕ್ ಆಗಿತ್ತಂತ ಅವ್ರಿಗೆ. ಅದಕ್ಕೋಸ್ಕರ 8:15ವರೆಗೂ, 7 ಗಂಟೆಗೆ ಬಂದರು, 8:15ವರೆಗೂ ಇದ್ದರು ಅಷ್ಟೇ. ಪಾಪ ಏನು ಮಾಡೋಕ್ಕೂ ಆಗಲಿಲ್ಲ ನನಗೆ, ಹಂಗಾಗೋಯ್ತು. ಬೇಗನೆ ಹೊರಟ್ರು ಅವರು. ಇವತ್ತು ಗುರುವಾರ, ಇನ್ನೂ ನಂದು ವಾರ ಏನೂ ಆಗಿಲ್ಲ. ಅವ್ರು ಬಂದು ಹೋದ್ಮೇಲೆ ಹೆಂಗೆ ಮಾಡೋದು, ಇನ್ನು ಇವಾಗ ಹೋಗಿದಾರಲ್ವ, ಯಾರಾದರೂ ಮನೆಗೆ ಬಂದು ಹೋಗಿದ ತಕ್ಷಣ ಕಸ ಗುಡಿಸೋದು ಅದು ಮಾಡಬಾರ್ದಲ್ವ. ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಮಳೆ ಬೇರೆ ಬರ್ತಾಯಿದೆ, ಪಾಪ ಹೆಂಗೆ ಹೋಗಿ ಬರ್ತಾರೋ ಏನೋ ಗೊತ್ತಿಲ್ಲ. ನನ್ನ ಮಗನಿಗೂ ಗೊತ್ತಿಲ್ಲ, ಅವನಿಗೆ ಸ್ವಲ್ಪ ಅವ್ರ ಅತ್ತೆ ಮೇಲೆ ಆಸೆ, ಉಳ್ಕೋತಾರೆ ಅಂತ ಅಂದ್ಕೊಂಡಿದ್ದ ಅವನು. ಎಲ್ಲರೂ ಇರ್ತಾರೆ, ಕಾಲೇಜ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೋಗಿದ್ದಾನೆ ಕಾಲೇಜ್ಗೆ. ಅವನಿಗೆ ಗೊತ್ತಿಲ್ಲ ಇವ್ರು ಹೋಗಿರೋದು. ಬಂದಮೇಲೆ ಕೇಳ್ತಾನೆ ಅವನು. ಅಂದರೆ ಯಾರಾದರೂ ಮನೆಗೆ ಬಂದಾಗ ಖುಷಿ ಆಗುತ್ತೆ. ನಾವು ಒಬ್ಬೊಬ್ಬರೇ ಇರ್ತೀವಿ ಅಲ್ವಾ, ಹಂಗೆ ಯಾರಾದರೂ ಬಂದರೆ ಖುಷಿ ಆಗುತ್ತೆ. ಉಳ್ಕೊಂಡು 1 ದಿನ 2 ದಿನ ಮಾತಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವಳಿಗೆ ಟೈಮ್ ಇರಲಿಲ್ಲ, ಅವ್ರಿಗೆ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ನಮ್ಮ ಪದ್ಮ ಅಂತೂ ಬಂದಿರಲಿಲ್ಲ, ತುಂಬ ದಿವಸ ಆಗಿತ್ತು. ಹೋದ ಸರಿ ನಾವು ಇದಕ್ಕೆ ಬಂದಿದ್ವಲ್ವಾ, ತಿರುಪತಿಗೆ ಹೋಗಿದ್ವಿ ನಾವು ಹೋದ ಸರಿ. ಆವಾಗ ಪಾಪ ಬೆಳಗ್ಗೆ ಬಂದು ಮತ್ತೆ ಸಾಯಂಕಾಲ ಇಲ್ಲಿಂದ ಹಂಗೆ ಹೋಗ್ಬಿಟ್ವಿ. ಉಷಾ ಅಂತೂ ಒಂದು ಸರಿನೂ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ಅವಳು ಬಂದಿದ್ದು. ಬಟ್ ಉಳ್ಕೊಳಕ್ಕಾಗಲಿಲ್ಲ, ಏನಿಲ್ಲ, ಅರ್ಜೆಂಟಲ್ಲಿ ಬಂದು ಅರ್ಜೆಂಟಲ್ಲಿ ಹೋದರು.
ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಾ ಇದೆ ಪಾಪ ಇವಾಗ. ಅವ್ರು ಹೋದ್ಮೇಲೆ ನನಗೂ ಬೇಜಾರಾಗ್ತಿದೆ. ಬಂದ್ಬಿಟ್ಟು ಉಳ್ಕೊಳ್ಳಿಲ್ಲ ಏನಿಲ್ಲ ಹಂಗೆ ಹೋದ್ರಲ್ವ ಅಂತಂದು ಹೇಳ್ಬಿಟ್ಟು. ಉಷಾ ಒಂದ್ಸರಿನೂ ಪಾಪ ಬಂದಿರಲಿಲ್ಲ ಅವಳು. ಉಳ್ಕೊಂಡಿದ್ರೆ ಚೆನ್ನಾಗಿರೋದು ಅನಿಸ್ತಿತ್ತು ನನಗೂ. ಬಟ್ ಏನು ಮಾಡೋದು. ನೋಡಿ ಅವ್ರು ಉಳ್ಕೋತಾರೆ ಅಂತಂದು ಹೇಳ್ಬಿಟ್ಟು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಟ್ರೈನ್ ಬುಕ್ ಆಗಿರೋದು ನಂಗೆ ಗೊತ್ತಿರಲಿಲ್ಲ. ಆಲ್ರೆಡಿ ಟ್ರೈನು ಬುಕ್ ಆಗಿತ್ತಂತೆ. ಆಮೇಲೆ 7 ಗಂಟೆಗೆ ಬಂದರೆ 8:15ಗೆಲ್ಲ ಹೋಗ್ಬಿಡ್ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಟೈಮ್ ಆಗೋಯ್ತು ಅಂತಂದು ಹೇಳ್ಬಿಟ್ಟು ಮುದ್ದೆ ಅನ್ನ ಸಾಂಬಾರು ಮಾಡಿದೆ ನಾನು. ಸಾಂಬಾರಿತ್ತು, ಅದೇ ಅವ್ರು ನೈಟ್ ಬರ್ತಾರೆ ಅಂತಂದು ಹೇಳ್ಬಿಟ್ಟು ನಾನು ಸೊಪ್ಪು ಸಾರು ಎಲ್ಲ ಜಾಸ್ತಿ ಮಾಡಿದ್ದೆ, ನೈಟ್ ಊಟಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ನೈಟು ಉಷಾ ಅವ್ರ ಅಣ್ಣ ಮನೆಗೆ ಹೋಗಿ ಉಳ್ಕೊಂಡಿದ್ರಲ್ವ, ಅವ್ರ ಅಣ್ಣವ್ರ ಮನೇಲಿ ಬರೋಕ್ಕಾಗಿಲ್ಲ ಅವ್ರಿಗೆ. ಬೆಳಗ್ಗೆ ಎದ್ದು 7 ಗಂಟೆಗೆ ಬಂದರು. ಅದಕ್ಕೇ ಅದೇ ಸಾಂಬಾರಿಗೇ ಮುದ್ದೆ ಅನ್ನ ಮಾಡಿ ಕೊಟ್ಟೆ, ಊಟ ಮಾಡ್ಕೊಂಡು ಹೋದರು. ಇದು ಆಲೂಗಡ್ಡೆ ಪಲ್ಯ ಇದೆಲ್ಲ ಬೇಡ ನಮಗೆ, ದೋಸೆ ಗೀಸೆ ಅಂತಂದು ಹೇಳ್ಬಿಟ್ಟು ಮುದ್ದೆ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಊಟ ಮಾಡ್ಕೊಂಡು ಹೋದರು. ಇವಾಗ ಒಂದು ಬ್ಲೌಸ್ ಕಟಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಇದೆ, ಯಾಕೆಂದರೆ ಇನ್ನೂ ನಾನು ಮನೆ ಕೆಲಸ ಏನೂ ಮಾಡಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತಂದು ಹೇಳ್ಬಿಟ್ಟು, ಯಾಕೆಂದರೆ ಅವ್ರು ಇವಾಗಿನೂ ಹೋಗಿರೋದ್ರಿಂದ ಕಸ ಗುಡಿಸೋದು, ನೆಲ ಒರೆಸೋದು, ಸ್ನಾನ ಮಾಡ್ಕೊಳ್ಳೋದು ಬೇಡ, ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾಡೋಣ ಅಂತಂದು ಹೇಳ್ಬಿಟ್ಟು ಏನೂ ಕೆಲಸ ಮಾಡಿಲ್ಲ. ಆಮೇಲೆ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದೊಂದು ಬ್ಲೌಸ್ನ ಕಟ್ ಮಾಡಿ ಇಟ್ಬಿಡೋಣ. ಕಟಿಂಗ್ ರೆಡಿ ಇದ್ದರೆ ಬೇಗ ಕೂತ್ಕೊಂಡು ಹೊಲಿಬೋದು ಮಿಷಿನ್ ಮೇಲೆ. ಅದಕ್ಕೋಸ್ಕರನೇ ಇದನ್ನು ಕಟ್ ಮಾಡಿ ಇಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಕಟಿಂಗಿಗೆ ಕೂತ್ಕೊಂಡಿದ್ದೀನಿ. ಆಮೇಲೆ ಇವತ್ತು ನಮ್ಮ ಪದ್ಮ ಹಾಕ್ಕೊಂಡಿದ್ಲಲ್ಲ ಬ್ಲೌಸು, ಆ ಬ್ಲೌಸ್ನ ಕಟಿಂಗ್ ಮತ್ತು ವಿಡಿಯೋ ಅನ್ನು ಕೂಡ ಹಾಕಿದ್ದೆ ನಾನು. ಆ ಬ್ಲೌಸ್ ಹೊಲಿದಾಗ ಆವಾಗ ಕೇಳಿದ್ರು ಕೆಲವರೆಲ್ಲನೂ, ಆ ಬ್ಲೌಸು ಫಿಟ್ಟಿಂಗ್ ಹೆಂಗೆ ಬಂದಿದೆ ತೋರಿಸಿ ಹಾಕ್ಕೊಂಡಾಗ ಅಂತ ಈಗ ಕೇಳಿದರು. ಬಟ್ ನನ್ನ ಹತ್ರ ಆ ಬ್ಲೌಸ್ ಇರಲಿಲ್ಲ. ನಾನು ಬ್ಲೌಸ್ ಹೊಲಿದು ಊರಿಗೆಲ್ಲ ಕೊಟ್ಟಾದಮೇಲೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಬ್ಲೌಸ್ ನನ್ನ ಹತ್ರ ಇರಲಿಲ್ಲ. ಆವಾಗ ಕೇಳಿದರು, ಬಟ್ ನನಗದು ಸಿಕ್ಕಿರಲಿಲ್ಲ. ಇವತ್ತು ನಮ್ಮ ಪದ್ಮದ ಹೊಸ ಬ್ಲೌಸ್ ಹಾಕ್ಕೊಂಡಿದ್ಲಲ್ಲ, ಅದು ನೋಡಿದ್ಮೇಲೆ ನೆನಪಾಯಿತು ನನಗೆ. ಆ ಫಿಟ್ಟಿಂಗು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದ್ರಲ್ಲಿ ತೋರಿಸಿದ್ದೀನಲ್ಲ ನಾನು, ನೀವೇ ನೋಡಿದ್ರಲ್ಲ ಅವಳು ಹಾಕ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಎಲ್ಲನೂ. ಅದಕ್ಕೆ ಮುಂಚೆ ಅವಳು ಹಾಫ್ ತೊಳು ಇಡ್ತಾಯಿದ್ದೆ ನಾನು, ಫುಲ್ ತೊಳು ಇಡ್ತಿರ್ಲಿಲ್ಲ. ಈ ಬ್ಲೌಸ್ ಹಾಕ್ಕೊಂಡಿದ್ಲಲ್ಲ, ಇದ್ರ ಜೊತೆ ಒಂದು 6 ಬ್ಲೌಸೋ 7 ಬ್ಲೌಸೋ ಕೊಟ್ಟಿದ್ಲು. ಅದೆಲ್ಲ ಬ್ಲೌಸ್ಗೂ ನಾನು ಉದ್ದ ತೊಳು ಇಟ್ಬಿಟ್ಟು ಹೊಲಿದಿದ್ದೆ. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡಿದ್ರೆ ಅಲ್ವಾ ಇವಾಗ ಹಾಕ್ಕೊಂಡಿರೋದು ಅವಳು. ನನಗೂ ಖುಷಿ ಆಯಿತು, ಯಾಕೆಂದರೆ ಟೈಲರ್ಗಳಿಗೆ ಅದೊಂದು ಹೊಲ್ದ ಮೇಲೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಹೊಲ್ದಿದ್ದಕ್ಕೂ ಅಲ್ವಾ. ಸೊ ಅವಳು ಹಾಕೊಂಡಾಗ ನೋಡಿ ನನಗೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದೆ ಫಿಟ್ಟಿಂಗ್ ಎಲ್ಲನೂ. ಆವಾಗ ನೆನಪಾಯ್ತು. ಕೆಲವರೆಲ್ಲ ಈ ಬ್ಲೌಸು ಕೇಳಿದ್ರಲ್ವ, ತುಂಬ ಚೆನ್ನಾಗಿದೆ ಇದು ಬ್ಲೌಸು ಅಂತ. ಕೆಲವರೆಲ್ಲ ಆ ಬ್ಲೌಸ್ನ ನೋಡಿ ಕೇಳಿದರು. ಸೊ ಹಂಗಾಗಿ ನನಗೆ ಇವತ್ತು ಆ ಬ್ಲೌಸ್ ನೋಡಿದಾಗ ನೆನಪಾಯಿತು. ತುಂಬ ಚೆನ್ನಾಗಿ ಬಂದಿದೆ ಅವಳಿಗೆ ಫಿಟ್ಟಿಂಗ್ ಎಲ್ಲನೂ. ಖುಷಿ ಆಯಿತು ನನಗೂ ನೋಡಿ. ನೀಟಾಗಿ ಬಂದಿದೆಯಲ್ಲ ಎಲ್ಲ, ಫಿಟ್ಟಿಂಗ್ ಎಲ್ಲ ನೀಟಾಗಿದೆಯಲ್ಲ. ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಬ್ಲೌಸು. ಕಲರ್ ಕೂಡ ಚೆನ್ನಾಗಿತ್ತೆ, ಅವಳಿಗೆ ಮ್ಯಾಚಿಂಗ್ ಕೂಡ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಿಟ್ಟಿಂಗ್ ಎಲ್ಲನೂ ಅಷ್ಟೇ. ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದೆ. ತೋಳಾಗಿರ್ಬೋದು, ಹಿಂದ್ಗಡೆ ಬ್ಯಾಕ್ ರೌಂಡ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ನೀಟಾಗಿ ಕೂತ್ಕೊಂಡಿತ್ತು ಅವಳಿಗೆ. ನನಗೂ ಖುಷಿ ಆಯಿತು ನೋಡಿ. ಟೈಲರ್ಗಳಿಗೆ ಅದೇ ಆಸೆ, ಹೊಲ್ದಿರೋ ಬ್ಲೌಸ್ಗಳೆಲ್ಲ ನೀಟಾಗಿ ಕೂತ್ಕೋಬೇಕು, ಏನು ಕಂಪ್ಲೇಂಟ್ ಬರಬಾರ್ದು ಅಂತಂದು ಹೇಳ್ಬಿಟ್ಟು ಎಲ್ಲರಿಗೂ ಆಸೆ ಅಲ್ವಾ ಟೈಲರ್ಸ್ಗಳಿಗೆ. ಸೊ ನನಗೂ ಹಂಗೇ ಅದನ್ನು ನೋಡಿ ಖುಷಿ ಆಯಿತು ನನಗೂ. ತುಂಬ ಚೆನ್ನಾಗಿ ಬಂದಿದೆ ಅವಳಿಗೆ ಬ್ಲೌಸ್ ಅದು. ಸೊ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಜೊತೆಗೆ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.